ಮುಳಬಾಗಿಲು ತಾಲೂಕಿನ ಒಮ್ಮಸಂದ್ರ ಬಳಿ ಇರುವ ಕೊಂಡತಿಮ್ಮನಹಳ್ಳಿಯ ಋಷ್ಯಶೃಂಗ ಪಬ್ಲಿಕ್ ಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವ ಮತ್ತು ಋಷ್ಯೋತ್ಸವ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅತಿ ವಿಜೃಂಭಣೆಯಿಂದ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮುಳಬಾಗಿಲು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪ್ರಾಂಶುಪಾಲರಾದ ಡಾ ಜಿ ಮುನಿವೆಂಕಟಪ್ಪ, ಗುಡಿಬಂಡೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪ್ರಾಂಶುಪಾಲರಾದ ಅಫ್ಜಲ್ ಬಿಜ್ಲಿ, ಖಾಸಗಿ ಶಾಲೆಗಳ ಸಂಘದ ಅಧ್ಯಕ್ಷ ಆರ್ ಶಂಕರ್, ಋಷ್ಯಶೃಂಗ ಪಬ್ಲಿಕ್ ಶಾಲೆಯ ಸಂಸ್ಥಾಪಕರಾದ ಒಮ್ಮಸಂದ್ರ ಶಿವಪ್ಪ, ಕ್ಷೇತ್ರ ಸಮನ್ವಯ ಅಧಿಕಾರಿ ಪಿ ಸೋಮೇಶ್ ಬಾಳಸಂದ್ರ, ಮುರಾರ್ಜಿ ದೇಸಾಯಿ ಶಾಲೆಯ ಪ್ರಾಂಶುಪಾಲ ವಿ ರಘು, ನೊಬೆಲ್ ಶಾಲೆಯ ಆದಿಲ್ ಪಾಷಾ, ಹೆಬ್ಬಣಿ ಸರ್ಕಾರಿ ಶಾಲಾ ಮುಖ್ಯ ಶಿಕ್ಷಕ ಶಿವಕುಮಾರ್, ದೈಹಿಕ ಶಿಕ್ಷಕರಾದ ಶಂಕರ್, ನಿವೃತ್ತ ರೇಷ್ಮೆ ಇಲಾಖೆಯ ಶಂಕರಪ್ಪ, ಹಿರಿಯ ಮುಖಂಡರಾದ ಒಮ್ಮಸಂದ್ರ ಚಂದ್ರಪ್ಪ, ಮಾಜಿ ಶಾಸಕ ಬೈರೇಗೌಡ ಕುಟುಂಬದ ವೆಂಕಟೇಶ್ ಗೌಡ, ಈ ಶಾಲೆಯ ಕಾರ್ಯದರ್ಶಿ ರೂಪ ಶಿವಪ್ಪ, ಮುಖ್ಯ ಶಿಕ್ಷಕ ಸುಬ್ರಹ್ಮಣಿ, ಶಿಕ್ಷಕರು, ಪೋಷಕರು, ವಿದ್ಯಾರ್ಥಿಗಳು, ಸಾರ್ವಜನಿಕರು ಭಾಗವಹಿಸಿದ್ರು. ಈ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ದೇಶಭಕ್ತಿ ಗೀತೆ, ಭರತನಾಟ್ಯ, ಕರಾಟೆ, ಶಾಲೆಯ ಅಭಿವೃದ್ಧಿಯ ಕಿರುನಾಟಕ, ಕುಟುಂಬದ ಮಹತ್ವದ ಬಗ್ಗೆ ಕಿರುನಾಟಕ, ಹಾಸ್ಯ ನಾಟಕ, ಏಕಪಾತ್ರ ಅಭಿನಯ, ನೃತ್ಯ, ಹಲವು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಅತಿ ವಿಜೃಂಭಣೆಯಿಂದ ವಿದ್ಯಾರ್ಥಿಗಳು ತಮ್ಮ ಕಲಾ ಪ್ರತಿಭೆಯನ್ನ ಪ್ರದರ್ಶಿಸಿದ್ರು. ಈ ಕಾರ್ಯಕ್ರಮದಲ್ಲಿ ಉತ್ತಮವಾದ ಸ್ಟೇಜ್ ವ್ಯವಸ್ಥೆ, ಬೃಹತ್ ಎಲ್ಇಡಿ ಸ್ಕ್ರೀನ್ ಪ್ಲೇ ಹಾಗೂ ಕಲರ್ಫುಲ್ ಡೆಕೋರೇಷನ್ ಮಾಡಲಾಗಿದ್ದು ಕಾರ್ಯಕ್ರಮದ ಆವರಣ ಅತಿ ವಿಜೃಂಭಣೆಯಿಂದ ಕಂಗೊಳಿಸುತ್ತಿತ್ತು. ಈ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಪೋಷಕರು ತಮ್ಮ ಮಕ್ಕಳ ಡ್ಯಾನ್ಸ್ ಪ್ರತಿಭೆ, ನಟನೆಯನ್ನ ವೀಕ್ಷಿಸಲು ಪೋಷಕರು ಹಾಗೂ ಅವರ ಕುಟುಂಬದವರು ತುಂಬಾ ಉತ್ಸಾಹದಿಂದ ನೂರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡಿ ಯಶಸ್ವಿ ಮಾಡಿದ್ರು. ಕಾರ್ಯಕ್ರಮದ ಶಾಲಾ ಆವರಣದಲ್ಲಿ ಪೋಷಕರು, ವಿದ್ಯಾರ್ಥಿಗಳು, ಸಾರ್ವಜನಿಕರು, ಗಣ್ಯರು ತುಂಬಿ ತುಳುಕುತ್ತಿದ್ರು. ವಿದ್ಯಾರ್ಥಿಗಳಿಗೆ ಅವರವರ ಡ್ಯಾನ್ಸ್ ಕಾರ್ಯಕ್ರಮಕ್ಕೆ ಸೂಕ್ತವಾಗುವ ಕಲರ್ಫುಲ್ ಡ್ರೆಸ್ಗಳನ್ನು ಧರಿಸಿ ತಮ್ಮ ಕಲಾ ಪ್ರತಿಭೆಯನ್ನ ಅತಿ ವಿಜೃಂಭಣೆಯಿಂದ ಸಂಭ್ರಮದಿಂದ ಪ್ರದರ್ಶಿಸಿದ್ರು. ಈ ಕಾರ್ಯಕ್ರಮದಲ್ಲಿ ಬಂದಿರುವ ಎಲ್ಲ ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ, ಸಾರ್ವಜನಿಕರಿಗೆ, ಗಣ್ಯರಿಗೆ ಒಳ್ಳೆಯ ಊಟದ ವ್ಯವಸ್ಥೆಯನ್ನ ಆಯೋಜನೆ ಮಾಡಲಾಗಿತ್ತು. ಮಾರ್ಗದರ್ಶಕರಾಗಿರ್ತಕ್ಕಂಥ ನಮ್ಮ ಸೋದರ ಸಮಾನರಾಗಿರ್ತಕ್ಕಂಥ ಸೋಮಣ್ಣವ್ರೆ ಹಾಗೂ ಅಫ್ಜಲ್ ಬಿಜ್ಲಿ ಸರ್ ಅವರೇ, ಶಂಕರ್ ಸರ್ ಅವರೇ, ನಮ್ಮ ನೆಚ್ಚಿನ ಗುರುಗಳಾಗಿರ್ತಕ್ಕಂಥ ನಮ್ಮ ಪಿ.ಟಿ. ಸರ್ ಶಂಕರ್ ಸರ್ ಅವರೇ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ, ಸರ್ 2023 ಮೇ 18ನೇ ತಾರೀಕು ಶ್ರೀ ನಾರಾಯಣ ಗುರು ಎಜುಕೇಶನಲ್ ಟ್ರಸ್ಟ್ ವತಿಯಿಂದ ಋಷ್ಯಶೃಂಗ ಶಾಲೆಯನ್ನ ಪ್ರಾರಂಭ ಮಾಡಿದಾಗ ನಾವೊಂದು 4-5 ರೂಮ್ಗಳನ್ನ, ಒಂದು 5-6 ರೂಮ್ಗಳಿತ್ತು. ಆ ರೂಮ್ಗಳನ್ನ ಬಾಡಿಗೆಗೆ ತೆಗೆದುಕೊಂಡು ನಮ್ಮಲ್ಲಿ ರಿಟೈರ್ಡ್ HM ಸರ್ ಅವ್ರ ಹತ್ರ ಬಾಡಿಗೆಗನ್ನ ತಗೊಂಡು ಬರೀ 5 ರೂಮ್ಗಳಲ್ಲಿ ನಾವು ಶಾಲೆಯನ್ನ ಪ್ರಾರಂಭ ಮಾಡಿದಾಗ ನಿಜವಾಗ್ಲೂ ಕೂಡ ಸರ್, ನಮ್ಮ ಪೇರೆಂಟ್ಸ್ ಇಲ್ಲಿರ್ತಕ್ಕಂಥವ್ರು ನಮ್ಗೆ ದೇವರ ಸಮಾನವಾಗಿರ್ತಕ್ಕಂಥ ಪೇರೆಂಟ್ಸ್, ನಮ್ಗಿರ್ತಕ್ಕಂಥ ಪೇರೆಂಟ್ಸ್. ಯಾಕೆ ಅಂತಂದ್ರೆ ಬರೀ 5 ರೂಮನ್ನ ನೋಡಿ ಅಲ್ಲಿ ಏನು ಮೂಲಭೂತ ಸೌಕರ್ಯಗಳು ಅಷ್ಟಕ್ಕಷ್ಟ ಇದ್ರೂ ಕೂಡ 120ರಿಂದ 130 ಮಕ್ಕಳನ್ನ ಮೊದಲನೇ ವರ್ಷ ನಮ್ಗೆ ದಾಖಲು ಮಾಡಿದ್ರು. ನಿಜವಾಗ್ಲೂ ಕೂಡ ನಮ್ಗೆ ತುಂಬಾ ಅತೀವಾದಂತ ಒಂದು ಸಂತೋಷ ನಮ್ಮ ಪೇರೆಂಟ್ಸ್ ಕಡೆಯಿಂದ ಒಂದು ವಿಚಾರದಲ್ಲಿ. 2ನೇ ವರ್ಷಕ್ಕೆ ಗ್ರೌಂಡ್ ಫ್ಲೋರ್ ಅನ್ನ ಮಾಡ್ಕೊಂಡ್ವಿ. ಎಲ್ಲಾ ಪೇರೆಂಟ್ಸ್ ಎಲ್ಲಾ ಶಾಲೆಗಳಲ್ಲಿ ನಾವು ನಮ್ಮ ಶಿಕ್ಷಕರು, ಆಡಳಿತ ಮಂಡಳಿಯವರು ಕ್ಯಾನ್ವಾಸ್ಗೆ ಹೋಗ್ಬೇಕಾದ್ರೆ, ಶಾಲಾ ಪ್ರಚಾರಕ್ಕೆ ಹೋದ್ರೆ ನಮ್ಮಲ್ಲಿ ನಮ್ಮ ಪೇರೆಂಟ್ಸ್ ನಮ್ಗೆ ಹೆಚ್ಚಿನ ಒಂದು ಪ್ರಚಾರವನ್ನ ಕೊಟ್ಟು ಅಡ್ಮಿಷನ್ ಅನ್ನು ಮಾಡಿಸಿ 2ನೇ ವರ್ಷಕ್ಕೆ 250 ಸ್ಟ್ರೆಂತ್ ಮಾಡ್ಕೊಡ್ತಾರೆ ಸರ್ ನಮ್ಮ ಪೇರೆಂಟ್ಸ್. ಮತ್ತೆ 3ನೇ ವರ್ಷ, ಇದು 3ನೇ ವರ್ಷ ಆಗಿದೆ. 3ನೇ ವರ್ಷದಲ್ಲಿ ಸುಮಾರು 400 ಮಕ್ಕಳನ್ನ ನಾವು ಹೊಂದಿದೀವಿ ಅಂತಂದ್ರೆ ನಿಜವಾಗ್ಲೂ ನಾವು ಮಾಡ್ತಾ ಇರ್ತಕ್ಕಂಥ ಒಂದೇ ಒಂದು ಕೆಲಸ ಏನಪ್ಪಾ ಅಂತಂದ್ರೆ, ವೀಕ್ ಟು ವೀಕ್ ಪ್ರತಿ ಸ್ಯಾಟರ್ಡೆ ನಾನು ಪರ್ಸನಲ್ ಆಗಿ ಪ್ರತಿ ಟೀಚರ್ ಅನ್ನ, ಪ್ರತಿ ಮಗುವಿನ ಫೈಲ್ ಅನ್ನ ತರಿಸ್ಕೊಂಡು ಪ್ರತಿ ಮಗುವನ್ನ ಎಕ್ಸಾಮೈನ್ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತೀರಿ. ಮತ್ತೆ ಪ್ರತಿ ಮಗುವಿನ ಡಿಸಿಪ್ಲಿನ್ ಅನ್ನ, ಕ್ವಾಲಿಟಿಯನ್ನ ಅಬ್ಸರ್ವ್ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾ ಇದೀವಿ. ಇನ್ನೊಂದು ವಿಶೇಷವಾಗಿ ಎಲ್ಲ ಕ್ವಾಲಿಫೈಡ್ ಟೀಚರ್ಸ್ ಅನ್ನ, ನುರಿತ ಶಿಕ್ಷಕರನ್ನ ಇಲ್ಲಿ ಹೊಂದಿದೀವಿ. ಯಾವ ಪೇರೆಂಟ್ ಕೂಡ ಏನು ಬೇಜಾರು ಮಾಡ್ಕೋದಿರಾ ಹಾಗಾಗಿ ನಮ್ಮನ್ನ ಅಪ್ಡೇಟ್ ಮಾಡ್ತಿರ್ತಾರೆ. ನಿಜವಾಗ್ಲೂ ನಾವಿಷ್ಟು ಚುರುಕಾಗೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ನಮ್ಮ ಪೋಷಕ ಬಂಧುಗಳೇ. ಏನ್ ಸ್ವಲ್ಪ ಮಿಸ್ಟೇಕ್ ಆದ್ರೂ ಕೂಡ ನಮ್ಮನ್ನ ಅಪ್ಡೇಟ್ ಮಾಡ್ತಾ ಇರ್ತಾರೆ. ಹೆಂಗ್ ಅಪ್ಡೇಟ್ ಮಾಡ್ತಾ ಇರ್ತಾರೆ ಅಂದ್ರೆ,
ಅವ್ರು ಹೇಳೋದು ಎಷ್ಟು ಸೊಗಸಾಗಿ ಹೇಳ್ತಾರೆ ಅಂದ್ರೆ ಸರ್, ನಾವಾದ್ರೆ ಪರವಾಗಿಲ್ಲ, ನಾವು ಅಡ್ಜಸ್ಟ್ ಮಾಡ್ಕೊಂತೀವಿ, ಬೇರೆಯವ್ರು ನಿಮ್ ಬಗ್ಗೆ ಏನಾದ್ರು ಅನ್ಕೊಂತಾರೆ, ಇದನ್ನ ಕರೆಕ್ಷನ್ ಮಾಡ್ಕೊಳ್ಳಿ ಅಂತಾರೆ ಸರ್. ನಿಜವಾಗ್ಲೂ ತುಂಬಾನೇ ಸಹಕಾರವನ್ನ ಕೊಡ್ತಕ್ಕಂತ ಒಂದು ಪೇರೆಂಟ್ಸ್ ನಮ್ಮ ಶಾಲೆಗೆ ಇರೋದ್ರಿಂದ ನಾವು ತುಂಬಾನೇ ಈ ವಿಚಾರದಲ್ಲಿ ನಾವು ನಿಮ್ಗೆ ತುಂಬಾ ಕೃತಜ್ಞತೆಗಳನ್ನ ಆಡಳಿತ ಮಂಡಳಿಯಿಂದ ಸಮರ್ಪಿಸ್ತಾ ಇದ್ದೀವಿ. ಇನ್ನು ಮುಂದಿನ ವರ್ಷಗಳಲ್ಲೂ ಕೂಡ ನಾವು ಅಷ್ಟೇನೆ ಯಾವುದೇ ಡಿಸಿಪ್ಲಿನ್ ಶಿಸ್ತಿನ ವಿಚಾರದಲ್ಲಾಗ್ಬೋದು, ಮತ್ತೆ ಶೈಕ್ಷಣಿಕ ಗುಣಮಟ್ಟದ ವಿಚಾರದಲ್ಲಾಗ್ಬೋದು, ಯಾವುದೇ ಧಕ್ಕೆ ಬರೆದ ಶಾಲೆಯನ್ನು ಮುನ್ನಡೆಸ್ಕೊಂಡು ಹೋಗ್ತಕ್ಕಂತ ಒಂದು ಕೆಲಸವನ್ನ ನಾವು ಮಾಡ್ತೀವಿ ಅಂತ ಹೇಳ್ತಾ, ಎಲ್ಲಾ ಪೋಷಕ ಬಂಧುಗಳಿಗೂ ಕೂಡ ಇನ್ನೇನು ಒಂದು 10 ನಿಮಿಷದಲ್ಲಿ ಕಲ್ಚರಲ್ ಆಕ್ಟಿವಿಟೀಸ್ ಪ್ರಾರಂಭ ಆಗ್ತವೆ. ಎಲ್ಲಾ ಪೋಷಕ ಬಂಧುಗಳು ಕೂಡ ಇಲ್ಲಿಗೆ ಆಗಮಿಸಿದಿರಿ. ಆಡಳಿತ ಮಂಡಳಿಯ ವತಿಯಿಂದ, ನಮ್ಮ ಸಿಬ್ಬಂದಿ ವರ್ಗದ ವತಿಯಿಂದ, ಮತ್ತೆ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲಾ ಗಣ್ಯರ ವತಿಯಿಂದ, ಪತ್ರಕರ್ತರ ವತಿಯಿಂದ, ಎಲ್ಲರ ವತಿಯಿಂದ ಪೋಷಕ ಬಂಧುಗಳಿಗೆ ವಂದಿಸ್ತಾ 2 ಮಾತುಗಳನ್ನ ಹೇಳಲು ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.